ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ಸಚಿವ ಸಂಪುಟ ವಿಸ್ತರಣೆ ಚರ್ಚೆಯೂ ಜೋರಾಗಿದೆ. ಇದರ ನಡುವೆ ಪತ್ನಿಗೆ ಸಚಿವ ಸ್ಥಾನಕ್ಕಾಗಿ ಸಂಸದ ತುಕಾರಾಂ ಲಾಬಿ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಸಂಸದ ತುಕಾರಾಂ ಪರೋಕ್ಷವಾಗಿ ಹೇಳಿಕೆ ನೀಡಿದ್ದಾರೆ. ಕ್ಲೀನ್ ಇಮೇಜ್ ಇರೋರಿಗೆ ಹುಡುಕಿಕೊಂಡು ಮಂತ್ರಿಗಿರಿ ಬದುತ್ತೆ ಅನ್ನುತ್ತಲೇ ಪರೋಕ್ಷವಾಗಿ ಮಾಜಿ ಸಚಿವ ನಾಗೇಂದ್ರಗೆ ಟಕ್ಕರ್ ನೀಡಿದ್ದಾರೆ. 2023ರಲ್ಲಿ ಸಚಿವ ಸ್ಥಾನ ನೀಡಬೇಕಿತ್ತು. ಆದರೆ 2024ರಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡದೆ ಜನ ಗೆಲ್ಲಿಸಿದ್ರು. ಪಕ್ಷ ಸೂಚನೆ ಮೇರೆಗೆ ನನ್ನ ಪತ್ನಿಯವರನ್ನ ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿ ಜಯ ಸಾಧಿಸಿದ್ವಿ. ರಾಜಕೀಯ ಜೀವನದಲ್ಲಿ ಅದೃಷ್ಟದ ಹಿಂದೆ ಹೋಗಿ ಎಂಪಿ ಎಂಎಲ್ಎ ಮಿನಿಸ್ಟರ್ ಆಗ್ತೀನಿ ಅಂತ ಹೋದವನಲ್ಲ. ಯಾರಿಗೆ ಕ್ಲೀನ್ ಇಮೇಜ್ ಇದೆಯೋ, ಯಾರು ಯಾವಾಗಲೂ ಶ್ರಮ ಪಡ್ತಾರೋ ಅಂತವರನ್ನ ಕಾಂಗ್ರೆಸ್ ಕೈ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ನಾನು ಒಂದೇ ಹೇಳ್ತೀನಿ, ಅದೃಷ್ಟದಿಂದ ಯಾವತ್ತೂ ಹೋಗಿಲ್ಲ ನನ್ನ ರಾಜಕೀಯ ಜೀವನದಲ್ಲಿ. ಅದೃಷ್ಟ ನನ್ನ ಹುಡ್ಕೊಂಬಂದತ್ತೆ ಯಾವಾಗ್ಲೂ ಕೂಡ. ನಾನು ಯಾವತ್ತೂ ಕೂಡ MLA ಆಗ್ತಂತ ಹೋಗಿಲ್ಲ, MP ಆಗ್ತಂತ ಹೋಗಿಲ್ಲ, ಮಿನಿಸ್ಟರ್ ಅಂತ ಆಗೋಗಿಲ್ಲ. ಕಾಂಗ್ರೆಸ್ನಾಗ ಯಾವಾಗ್ಲೂ ವಿಶ್ವಾಸ ಇದೆ. ಯಾರು ದುಡ್ದಾರೆ, ಯಾರು ಮಾಡಿದ್ದಾರೆ, ಯಾರು ಕ್ಲೀನ್ ಇಮೇಜ್ ಇದೆ ಅವ್ರಿಗೆ ಖಂಡಿತವಾಗ್ಲೂ ಕೈ ಹಿಡಿತಾರೆ. ಸ್ವಲ್ಪ ತಡ ಆಗಿರ್ತತೆ, ಆದ್ರೆ ಆರ್ಸ್ಕೊಂಡ್ ಉಂಡ್ರೆ 4 ತುತ್ತು ಜಾಸ್ತಿ ಉಣ್ಬೋದು. 2023ಗೆ ನಾನು ಮಂತ್ರಿ ಆಗ್ಬೇಕಾಗಿತ್ತು. ಮಂತ್ರಿ ಆದಾಗ ಇಲ್ಲ ತುಕಾರಾಂ ಸ್ವಲ್ಪ ಹೋಲ್ಡ್ ಮಾಡು, ಬೇರೆ ಹೈಕಮಾಂಡ್ ಡಿಸೈಡ್ ಮಾಡ್ಯಾರ ಅಂತ. ಆಯ್ತು ಬಿಟ್ಟು ಸರ್, ಒಳ್ಳೇದು ಅಂತಂತೇಳಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡುವೆ ಕೋಲಾರದಲ್ಲಿ ಶಾಸಕ ನಾರಾಯಣಸ್ವಾಮಿಗೆ ಮಂತ್ರಿ ಸ್ಥಾನಕ್ಕಾಗಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬಂಗಾರಪೇಟೆಯ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಮಂತ್ರಿ ಸ್ಥಾನ ನೀಡುವಂತೆ ಕೋಲಾರದ ಅಧಿದೇವತೆ ಕೋಲಾರಮ್ಮ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ವಿಶೇಷ ಪೂಜೆ ಸಲ್ಲಿಸಿ 101 ಈಡುಗಾಯಿ ಒಡೆದು ದೇವಸ್ಥಾನದ ಮುಂಭಾಗ ಪಟಾಕಿ ಸಿಡಿಸಿ ನಾರಾಯಣಸ್ವಾಮಿ ಪರ ಘೋಷಣೆ ಕೂಗಿ ಸಂಭ್ರಮಿಸಿದ್ರು. ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವಿನ ಜಟಾಪಟಿ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯ ಸಾರಿಗೆ ನೌಕರರ ಜೊತೆ 4-5 ಬಾರಿ ಸಂಧಾನ ಸಭೆ ಮಾಡಿದ್ರು. ಇದುವರೆಗೂ ಒಮ್ಮತದ ನಿರ್ಧಾರಕ್ಕೆ ತೆಗೆದುಕೊಳ್ಳೋದಕ್ಕೆ ಆಗಿಲ್ಲ. ಇದರಿಂದ ಬೀದಿಗಿಳಿದು ಹೋರಾಟ ನಡೆಸೋದಾಗಿ ಸಾರಿಗೆ ನೌಕರರು ಎಚ್ಚರಿಕೆ ನೀಡಿದ್ರು. ಹೀಗಾಗಿ ಈಗ ಸಾರಿಗೆ ನೌಕರರ ಜೊತೆ ಸಭೆ ನಡೆಸೋದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅಖಾಡಕ್ಕಿಳಿದಿದ್ದಾರೆ. ಡಿಸೆಂಬರ್ 13ರಂದು ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಸಾರಿಗೆ ನೌಕರರ ಜೊತೆ ಸಭೆ ಕರೆದಿದ್ದಾರೆ. 2 ವರ್ಷದಿಂದ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಸಾರಿಗೆ ನೌಕರರ ಹೋರಾಟ ಮುಂದಾಗಿದ್ದಾರೆ. ಆದರೆ ಸರ್ಕಾರ ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಹೀಗಾಗಿ ಈ ಬಾರಿಯ ಸಾರಿಗೆ ಸಚಿವರ ಸಭೆಯಲ್ಲಿ ಸುಖಾಂತ್ಯ ಕಾಣುತ್ತಾ ಈ ವಿಚಾರ ಅನ್ನುವಂಥದ್ದು ಕಾಯ್ತಾ ಇದ್ದಾರೆ. ಆನೇಕಲ್ ಹೊರವಲಯದಲ್ಲಿ ಕಾಡಾನೆಗಳ ಪ್ರತ್ಯಕ್ಷ ಹಿಂಡು ಆಗ್ತಾ ಇದೆ. ಹೊಸೂರು ಸಮೀಪದ ಶಾನಮಾವು ಸಮೀಪ 40ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಕಾಣಿಸಿಕೊಂಡಿದೆ. ಕಾಡಂಚಿನ ಗ್ರಾಮಗಳಿಗೆ ನುಗ್ಗಿ ಕಾಡಾನೆಗಳು ಬೆಳೆ ಹಾನಿ ಮಾಡ್ತಿವೆ. ರೈತರು ಬೆಳೆದಿದ್ದ ರಾಗಿ, ಭತ್ತ, ಟೊಮ್ಯಾಟೊ, ಬೀನ್ಸ್, ಎಲೆಕೋಸು ಸೇರಿದಂತೆ ಹಲವು ಬೆಳೆ ಹಾನಿ ಮಾಡಿದ್ದು ಆನೆಗಳನ್ನ ಕಾಡಿಕಟ್ಟುವುದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಕೊನೆಗೆ ಪಟಾಕಿ ಸಿಡಿಸಿ ಕಾಡಾನೆಗಳನ್ನ ಡೆಂಕಣಿ ಕೋಟೆಗೆ ಕಾಡಿಗಟ್ಟಿದ್ದಾರೆ. ಕಾಡಾನೆಗಳ ವಿಡಿಯೋ ಥರ್ಮಲ್ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಸ್ಟೆಲ್ಗಾಗಿ ಆಗ್ರಹಿಸಿ ವಿದ್ಯಾರ್ಥಿನಿಯರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಬಸವೇಶ್ವರ ವೃತ್ತ ಮುಧೋಳ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಜಿಲ್ಲಾ ಕೇಂದ್ರವಾಗಿದ್ದರೂ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಇಲ್ಲ ಅಂತ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿನಿಯರು ಆರ್ಥಿಕ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಕಳೆದ 1 ವರ್ಷದಿಂದ ಬೇಡಿಕೆ ಇಟ್ಟರೂ ಶಾಸಕರು, ಅಧಿಕಾರಿಗಳು ಸ್ಪಂದಿಸುವ ಕಾರ್ಯ ಮಾಡಿಲ್ಲ. ಕೂಡಲೇ ಮಂಜೂರು ಮಾಡದಿದ್ದಲ್ಲಿ ಶಾಸಕ ಮನೆಯ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.